ನಮಸ್ಕಾರ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಬೆಂಗಳೂರಿನಲ್ಲಿ ಸರಗಳತನ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಸರಗಳರ ಸೆರೆ ಕಷ್ಟ ಅಂತ ಸಿಎಂ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸರಗಳತನ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರಗಳತನ ತಡೆಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸರಗಳತನ ತಡೆಯಲು ಪ್ರಬಲ ಕಾನೂನು ತರಲಿಕ್ಕೆ ಚಿಂತಿಸಲಾಗ್ತಾ ಇದೆ ಅಂತ ಗೃಹ ಸಚಿವ ಕೆಜೆ ಜಾರ್ಜ್ ಹೇಳಿರುವಂತದ್ದು. ಗೂಂಡಾ ಕಾಯ್ದೆಯಲ್ಲಿ ಸರಗಳರನ್ನ ಬಂಧಿಸಲಿಕ್ಕೆ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಕೆಜೆ ಜಾರ್ಜ್. ಬೆಂಗಳೂರು ನಗರದಲ್ಲಿ ಸರಗಳತನ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಹೊರಗಿನಿಂದ ಬಂದವರೇ ಕಳ್ಳತನವನ್ನ ನಡೆಸ್ತಾ ಇದ್ದಾರೆ ಅಂತ ಅವರ ಬಂಧನದ ಬಗ್ಗೆ ಅಸಹಾಯಕತೆಯನ್ನ ಸಿಎಂ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸರಗಳತನ ತಡೆಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಪೊಲೀಸ್ ಇಲಾಖೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಸರಗಳತನಗಳು ಪತ್ತೆ ಹಚ್ಚಿದೀವಿ, ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಪೊಲೀಸ್ನವರು ಭೇದಿಸಿದ್ದಾರೆ. ಹೆಚ್ಚಾಗಿ ಹೊರಗಡೆಯಿಂದ ಬಂದು ಇಲ್ಲಿ ಬಂದಿರ್ತಕ್ಕಂಥವ್ರು ಸರಗಳತನ ಮಾಡ್ತಕ್ಕಂಥದ್ದು ಬಹಳ ವಿರಳ. ಬಂದು ಈ ಸರಗಳತನ ಮಾಡಿ ಮತ್ತೆ ಖಾಲಿ ಮಾಡ್ಬಿಡ್ತಾರೆ. ಸೊ ಹಂಗಾಗಿ ಇದು ಕಷ್ಟ ಆಗ್ತಾ ಇದೆ. ನಾನು ಪೊಲೀಸ್ನವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. ಸರಗಳತನ ನಿಲ್ಲೇಬೇಕು. ಜನರು ಧೈರ್ಯದಿಂದ ತಿರುಗಾಡ್ತಕ್ಕಂಥ ಹೆಣ್ಮಕ್ಳು ವಿಶೇಷವಾಗಿ ಮನೆಯಿಂದ ಹೊರಗಡೆ ಧೈರ್ಯವಾಗಿ ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಒಂದು ವ್ಯವಸ್ಥೆಯನ್ನ, ಅಂತ ಕಾನೂನು ಸುವ್ಯವಸ್ಥೆಯನ್ನ ಪೊಲೀಸ್ನವರು ಮಾಡಬೇಕು ಅಂತಕ್ಕಂಥ ಇದನ್ನು ಕೂಡ ಮಾಡಿದ್ದೇನೆ. ಈಗಾಗಲೇ ಪೊಲೀಸ್ನವರು ಕಾರ್ಯೋನ್ಮುಖರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬೆಂಗಳೂರಿನಲ್ಲಿ ಸರಗಳತನ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಸುದ್ದಿ ಸಿಎಂ ವರೆಗೂ ತಲುಪಿರುವಂತದ್ದು. ಸಿಎಂ ತಮ್ಮ ಅಸಹಾಯಕತೆಯನ್ನ ಬೇರೆ ತೋಡ್ಕೊಂಡ್ರು. ಇವತ್ತು ಏನ್ ಹೇಳಿದ್ರು ಅವರು? ಪ್ರತಿಮಾ, ಇವತ್ತು ಕೂಡ ಮುಖ್ಯಮಂತ್ರಿಗಳು ಸರಗಳಂತ ವಿಚಾರದ ಬಗ್ಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಒಂದು ರೀತಿಯ ಅಸಹಾಯಕತೆಯನ್ನೇ ವ್ಯಕ್ತಪಡಿಸಿದ್ರು. ಟೌನ್ ಹಾಲ್ ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಮುಖ್ಯಮಂತ್ರಿಗಳು ಸರಗಳತನವನ್ನ ತಡೆಯೋದಕ್ಕೆ ನಮಗೆ ಸಂಪೂರ್ಣವಾಗಿ ಸಾಧ್ಯವಾಗ್ತಿಲ್ಲ ಅನ್ನೋದನ್ನು ಕೂಡ ಅವರು ಒಪ್ಕೊಂಡಿದ್ದಾರೆ. ಹೊರಗಿನ ಬೆಂಗಳೂರು ಒಂದು ರೀತಿಯ ಕಾಸ್ಮೋಪಾಲಿಟನ್ ಸಿಟಿ ಆಗಿರೋದ ಕಾರಣಕ್ಕಾಗಿ ಇಲ್ಲಿ ಬಹಳಷ್ಟು ಜನ ಹೊರಗಿನಿಂದ ಬಂದಿರುವಂತಹ ಜನರೆಂದರೆ ಅವರು ಇಲ್ಲಿ ಬಂದು ಸರಗಳತನವನ್ನ ಮಾಡ್ತಾರೆ, ಸರಗಳತನ ಮಾಡಿ ವಾಪಸ್ ಹೊರಟೋಗ್ತಾರೆ. ಹೀಗಾಗಿ ನಮ್ಮ ಪೊಲೀಸ್ ಇಲಾಖೆ ಅವರನ್ನ ಹಿಡಿಯೋದಕ್ಕೆ ಸೂಕ್ತ ಸಂದರ್ಭದಲ್ಲಿ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ಕೂಡ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆಗೆ ಈ ಸಂಬಂಧ ನಾವು ಸೂಕ್ತವಾದಂತಹ ನಿರ್ದೇಶನವನ್ನ ಕೊಟ್ಟಿದ್ದೇವೆ. ಆದಷ್ಟು ಶೀಘ್ರ ಅಂದ್ರೆ ಸರಗಳತನ ಪ್ರಕರಣಗಳು ಬೆಳಕಿಗೆ ಬಂದಂತಹ ತಕ್ಷಣವೇ ಕಾರ್ಯಾಚರಣೆ ನಡೆಸಿ ಅವರನ್ನ ಸರಗಳರನ್ನ ಮಟ್ಟ ಹಾಕುವಂತಹ ಪ್ರಯತ್ನವನ್ನ ಮಾಡ್ಬೇಕನ್ನೋ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೇವೆ ಅನ್ನೋದನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದ್ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸರಗಳತನವನ್ನು ತಡೆಗಟ್ಟೋದಕ್ಕೆ ನಮಗೆ ಸಂಪೂರ್ಣವಾಗಿ ಸಾಧ್ಯವಾಗ್ತಿಲ್ಲ. ಬೆಂಗಳೂರು ಬಹಳ ಬೃಹತ್ತಾಗಿ ಬೆಳೀತಿರುವಂತಹ ನಗರವಾಗಿರುವಂತಹ ಕಾರಣಕ್ಕಾಗಿ ಹೊರಗಿನಿಂದ ಬರುವಂತಹ ಹೆಚ್ಚಿನ ಜನರು ಬೆಂಗಳೂರಿಗೆ ಬಂದು ಹೋಗ್ತಿರುವಂತಹ ಕಾರಣಕ್ಕಾಗಿ ನಮಗೆ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಒಂದು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿ ಸಾಧ್ಯವಾಗ್ತಿಲ್ಲ ಅನ್ನೋದನ್ನ ಮುಖ್ಯಮಂತ್ರಿಗಳು ಇವತ್ತು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಪತ್ತೆ ಹಚ್ಚಿದೀವಿ, ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಪೊಲೀಸ್ನವರು